ಫಸ್ಟ್ ಏನು ಮಾಡ್ತೀರಾ ಮೇಡಮ್, ಆನ್ ಮಾಡಿದಾಗ ಇಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ, ಆನ್ ಆಫು. ಓಕೆನಾ? ಇಲ್ಲಿ ನೋಡಿ, ನೀವು ಮೊಬೈಲೇ ಬೇಡ ಮಾಡಿದಾಗ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ. ಇದನ್ನ ಈ ಪ್ರೋಗ್ರಾಮ್ ಕಡೆಗೆ ಯಾವ ಕಡೆ ಬೇಕಾದ್ರೂ ನೀವು ರೊಟೇಟ್ ಮಾಡ್ಕೋಬೋದು, ಎನಿ ಟೈಮ್ ಮಾಡ್ಕೋಬೋದು. ನಿಮ್ಗೆ ಯಾವ ಆಪ್ಷನ್ ಬೇಕು ಅದು ನಿಲ್ಲಿಸ್ಕೊಳ್ಳೋಕೆ ಇದು ಆಪ್ಷನ್. ಓಕೆನಾ? ಇಲ್ಲಿ ಎಕ್ಸ್ಪ್ರೆಸ್ ವಾಶ್ ಇದೆ ನೋಡಿ. ಇದು ಎಕ್ಸ್ಪ್ರೆಸ್ ವಾಶ್ ಬಂದು 15 ನಿಮಿಷ ಇರುತ್ತೆ ರೀ. 2.5 kg ಅಷ್ಟು ಒಣಗಿರೋದು ಹಾಕಬೇಕು. 30 ಟೆಂಪ್ರೇಚರ್ ಬಿಸಿನೀರಲ್ಲಿ ವಾಶ್ ಆಗುತ್ತೆ. 8 RPM ಡ್ರೈ ಮಾಡಿಕೊಡುತ್ತೆ. ಓಕೆನಾ? ಇದು ಬಂದು 15 ನಿಮಿಷ ಅಂತ ಡೈಲಿ ಯೂಸ್ ಮಾಡ್ತೀವಿ ನೋಡಿ ಅರ್ಬಿ, ಅಂತ ಅರ್ಬಿನ ಎಕ್ಸ್ಪ್ರೆಸ್ ವಾಶ್ ಯೂಸ್ ಮಾಡಬೇಕು. ಓಕೆನಾ? ಎರಡನೇದು ಬಂದು ಬಲ್ಕಿ ಬಂದ್ಬಿಟ್ಟು ಬೆಡ್ಶೀಟ್ಸು, ಸೋಫಾ ಕವರ್ಸು, ಕರ್ಟನ್ಸು, ಚಿಕ್ಕ ಬ್ಲ್ಯಾಂಕೆಟ್ಸ್ ಮೇಡಮ್, ಅದು ಏನಿರುತ್ತೆ ಅವೆಲ್ಲ ಬಲ್ಕಿಗೆ ಯೂಸ್ ಮಾಡಬೇಕು. ಇದು 1 ತಾಸು 19 ನಿಮಿಷ ಇರುತ್ತೆ. ಓಕೆನಾ? 2 kg ಅಷ್ಟು ಒಣಗಿರೋದು ಹಾಕಬೇಕು. 30 ಟೆಂಪ್ರೇಚರ್ ಗರಂ ಪಾನಿ ಬಿಸಿ ನೀರಲ್ಲಿ ವಾಶ್ ಆಗುತ್ತೆ. 40 ಟೆಂಪ್ರೇಚರಲ್ಲಿ 8 RPM ಡ್ರೈ ಮಾಡ್ಕೊಡುತ್ತೆ. ಅಂತ ಅರ್ಬಿ ಇದ್ರ ಮಾಮೂಲಿ ಬೆಡ್ಶೀಟ್ಸ್ ಎಲ್ಲ ಇದಕ್ಕೆ ಹಾಕಬೇಕು. ಎರಡನೇದಕ್ಕೆ. ಮೂರನೇದು ಬಂದು ಕ್ರೆಡಲ್ ವಾಶು ಬಂದ್ಬಿಟ್ಟು ರೇಷ್ಮೆ ಸೀರೆ, ವರ್ಕಿಂಗ್ ಎಂಬ್ರಾಯ್ಡಿಂಗ್ ಬರುತ್ತೆ, ಮಣಿಗಳು ಎಲ್ಲ ಸ್ಟೋನ್ ಎಲ್ಲ ಬರುತ್ತೆ ನೋಡಿ, ಅದನ್ನು ಬಂದು ಕ್ರೆಡಲ್ ವಾಶ್ ಯೂಸ್ ಮಾಡಬೇಕು. ಇದು 45 ನಿಮಿಷ ಚಾಲು ಆಗುತ್ತೆ. ಇದು 45 ನಿಮಿಷ 30 ಟೆಂಪ್ರೇಚರು 2 kg ಅಷ್ಟು ಹಾಕಬೇಕು. 400 RPM ಇದು ಮಾಡುತ್ತೆ. ಅಂತ ಏನು ಸ್ಟೋನ್ ಇವೆಲ್ಲ ಏನು ಎಲ್ಲ ಕೊಡ್ತೀವಿ ಸರ್ ಅದನ್ನು. ಓಕೆನಾ? 45 ಮಿನಿಟ್ಸ್ ಚಾಲು ಆಗುತ್ತೆ. ಅಂತ ವರ್ಕಿಂಗ್ ಯಾವುದೇ ಇದ್ರೂ ಇದಕ್ಕೆ ಯೂಸ್ ಮಾಡಬೇಕು. ಇದಕ್ಕೆಲ್ಲ ಯೂಸ್ ಮಾಡಬಾರ್ದು, ಎಲ್ಲ ಅರ್ದು ಬಿಡುತ್ತೆ. ಓಕೆ, ಪೂರ ಇದಾಗ್ಬಿಡುತ್ತೆ. ಸ್ಪಿನ್ ಡ್ರೈ ಬಂದ್ಬಿಟ್ಟು 15 ನಿಮಿಷ ಇರುತ್ತೆ ರೀ. ಇದು ಬಂದು ನಿಮಗೆ ಓನ್ಲಿ ಡ್ರೈ ಮಾಡೋದು. ಅಂದರೆ ಈಗ ಬಾರಿಶ್ ಬಂದು ನೆಂದಿರುತ್ತೆ, ಒಳಗಡೆ ಹಾಕ್ಬಿಟ್ಟು ಡ್ರೈ ಮಾಡ್ಕೋಬೋದು. ಹ್ಯಾಂಡ್ ವಾಶ್ ಮಾಡಿರ್ತೀರ, ಬೇಕಾದ್ರೆ ಒಳಗಡೆ ಡ್ರೈ ಮಾಡ್ಕೋಬೋದು. ಸರ್ ಒಳಗಡೆ 70% ಡ್ರೈ ಆಗುತ್ತೆ ರೀ ಸರ್ ಬಟ್ಟೆ 70% ಡ್ರೈ ಆಗಿಲ್ಲ, ಬರೀ ಒಂದು 30% 40% ಡ್ರೈ ಆಯ್ತು, ನೀರಿತ್ತು ಅಂದರೆ ಮತ್ತೆ ಇದಕ್ಕೆ ಇಟ್ಬಿಟ್ಟು ಚಾಲು ಮಾಡ್ಬೋದು. ಎಲ್ಲ ಆಪ್ಷನಲ್ಲೂ ಆಗಿರುತ್ತೆ. 70% ಡ್ರೈ ಬಂದಿರುತ್ತೆ. ಇನ್ ಕೇಸ್ ಬೇಕು ಅಂದರೆ ಮತ್ತೆ ಇನ್ನೊಂದ್ಸಲ ಮಾಡ್ಕೋಬೋದು. ಬಟ್ 100% ಬರಲ್ಲ, 70% ಮಾತ್ರ. ಈ ಸೈಡ್ ಬಂತು ಅಂದರೆ ಮಿಕ್ಸ್ ಡೈಲಿ ಬಂದ್ಬಿಟ್ಟು ನಿಮಗೆ 1 ತಾಸು ಇರುತ್ತೆ. ಓಕೆನಾ? 5 kg ಅಷ್ಟು ಒಣಗಿರೋದು ಹಾಕಬೇಕು. 40 ಟೆಂಪ್ರೇಚರ್ 8 RPM ಡ್ರೈ ಮಾಡುತ್ತೆ. ಇದು ಬಂದು ಯಾವ ಥರ ಅಂದರೆ ಜಾಸ್ತಿ ಹೊಲಸಿರುತ್ತೆ ನೋಡಿ ಬಟ್ಟೆಗಳು, ಅಂತ ಅರ್ವಿನ ಮಿಕ್ಸ್ ಡೈಲಿ ಯೂಸ್ ಮಾಡಬೇಕು. ಓಕೆ. ಕಾಟನ್ ಬಂದು 1 ತಾಸು 55 ನಿಮಿಷ 40 ಟೆಂಪ್ರೇಚರು 8 kg ನೀವು ಒಣಗಿರೋದು ಹಾಕ್ಬೋದು. 1000 RPM ಅಲ್ಲಿ ಇರುತ್ತೆ. ಓಕೆನಾ? ಇದು ಬರೀ ಓನ್ಲಿ ಕಾಟನ್ ಬಟ್ಟೆಗಳು ಏನಿರುತ್ತೆ ಅದನ್ನು ಇದಕ್ಕೆ ಯೂಸ್ ಮಾಡಬೇಕು. ಸಿಂಥೆಟಿಕ್ ಅಷ್ಟೇ 1 ತಾಸು 58 ನಿಮಿಷನೇ ಇರುತ್ತೆ. ಅದನ್ನು 40 ಟೆಂಪ್ರೇಚರ್ 1000 RPM ನಿಮಗೆ 5 kg ಅಷ್ಟು ಒಣಗಿರೋದು ಹಾಕಬೇಕು. ಇದು ಬಂದು ತೆಳು ಬಟ್ಟೆ ಇರುತ್ತೆ ನೋಡ್ರಿ, ಸ್ಯಾರಿ ಈ ಥರ ತೆಳು ಇರುತ್ತೆ ನೋಡ್ರಿ, ಪತ್ಲಾ ಟೈಪು, ಅಂಥ ಬಟ್ಟೆಗಳನ್ನ ಇದಕ್ಕೆ ಹಾಕಬೇಕು. ಬೇಬಿ ವೇರು ನಿಮಗೆ ಈ ಚಿಕ್ಕ ಪಾಪು ಬಟ್ಟೆಗಳು ಇದ್ರೆ, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿರ್ತೀರ, ಮನೇಲಿ ಪೇಷಂಟ್ಸ್ ಇರ್ತಾರೆ, ಅಲರ್ಜಿ ಡ್ರೆಸ್ಸಸ್ ಎಲ್ಲ ಇರುತ್ತೆ ನೋಡ್ರಿ, ಅಂಥದನ್ನ ಬೇಬಿ ವೇರ್ಗೆ ಯೂಸ್ ಮಾಡಬೇಕು. ಇದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮ್ಗೆ ಹೈಜಿನಿಕ್ ಕೊಡುತ್ತೆ. ಹಾಗಾಗಿ ಬೇಬಿ ವೇರ್ ಇದ್ರೆ ಅದಕ್ಕೆ ಯೂಸ್ ಮಾಡಬೇಕು. ರಿಫ್ರೆಶ್ 25 ನಿಮಿಷ ಇರುತ್ತೆ. ಇದು ಯಾವ ಥರ ಅಂದರೆ ನಿಮಗೆ ಬಟ್ಟೆಗಳು ಸ್ಮೆಲ್ ಬರುತ್ತೆ ನೋಡ್ರಿ, ಕಬೋರ್ಡ್ನಲ್ಲಿ ಇಟ್ಟಿರ್ತೀರ, ಬಾರಿಶ್ ಬಂದು ಸ್ಮೆಲ್ ಬರುತ್ತೆ. ಅಂತ ಸ್ಮೆಲ್ ಬರೋ ಬಟ್ಟೆಗಳನ್ನ ಕಂಫರ್ಟ್ ಹಾಕಬೇಕು. ನೀವು 25 ನಿಮಿಷದಾಗ ರಿಫ್ರೆಶ್ ಮಾಡ್ಬೋದು, ಕಂಫರ್ಟ್ ಹಾಕ್ಬಿಟ್ಟು. ಓಕೆನಾ? ಇಷ್ಟು ಆಪ್ಷನ್ಸ್ ಇರುತ್ತೆ. ಅಂದರೆ ನೀವು ಈಗ ಅದೇ ಸಪ್ರೇಟ್ ಹಾಕ್ಬೇಕು ಅಂತ ಏನಿರಲ್ಲ. ಈಗ ಎಕ್ಸ್ಪ್ರೆಸ್ ಅಂದರೆ ಎಲ್ಲನೂ ಮಿಕ್ಸ್ ಹಾಕ್ಬೋದು. ಬಟ್ ಏನಂದ್ರೆ 3 ಜೋಡಿ 4 ಜೋಡಿ ಇಷ್ಟು ಮಾತ್ರ ಹಾಕೊಳ್ಳಿ. ಇದಕ್ಕೆ ನಿಮ್ಗೆ ಜಾಸ್ತಿ ಯೂಸ್ ಆಗೋದು ಎಕ್ಸ್ಪ್ರೆಸ್ ವಾಶ್ ಜಾಸ್ತಿ, ಮಿಕ್ಸ್ ಡೈಲಿ ಜಾಸ್ತಿ ಯೂಸ್ ಆಗುತ್ತೆ ರೀ. 2 ಜಾಸ್ತಿ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಬೆಡ್ಶೀಟ್ ಯೂಸ್ ಆಗುತ್ತೆ. ಇನ್ನು ಕಾಟನ್ ಬಟ್ಟೆಗಳು ಕಾಟನ್ ಆಗುತ್ತೆ. ಮಾಮೂಲಿ ಅರಿವಿ ಹಾಕ್ಬೇಕಾದ್ರೆ ಕಲರ್ ಬಿಡುತ್ತೆ ನೋಡ್ರಿ, ಅಂತ ಅರಿವಿನ ಚೆಕ್ ಮಾಡಿ ಹಾಕ್ಬೇಕು. ಕಿಸೆನ ಕಾಯಿನೂ ಏನಿದ್ರು ಅವೆಲ್ಲ ಚೆಕ್ ಮಾಡಿ ಹಾಕ್ಬೇಕು. ಓಕೆನಾ? ಇನ್ನು ವೆಯ್ಟ್ ಜಾಸ್ತಿ ಹಾಕ್ಬೇಡಿ. ಒಂದು 3 ಜೋಡಿ 4 ಜೋಡಿ 4 ಶರ್ಟ್ 4 ಪ್ಯಾಂಟು ಈ ಥರ ನೀವು ನೀವೆಲ್ಲ ಇದ್ರೆ ಒಂದು ಜೊತೆ ನಿಮ್ದು 1 ಪೇರ್ ಇದೆಲ್ಲ ಒನ್ ಟೈಮ್ಗೆ ಹಾಕ್ಬೋದು. ಅಷ್ಟು ಹಾಕೊಳ್ಳಿ. ಇಷ್ಟು ಆಪ್ಷನ್ಸ್ ಇರುತ್ತೆ ಮೇಡಮ್ ಇದರಲ್ಲಿ. ಯಾವ ಆಪ್ಷನ್ ಬೇಕು ನೀವು ನಿಲ್ಲಿಸ್ಬಿಟ್ಟು ಲಿಕ್ವಿಡ್ ಹಾಕ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಬಟನ್ ಇಲ್ಲಿದೆ, ಚಾಲೋ ಬಟನ್ ಸ್ಟಾರ್ಟ್ ಇದು. ಡೋರ್ನ ತೆಗಿಬೇಕಾದ್ರೆ ಸಾವಕಾಶ ತೆಗಿಬೇಕು, ಹಾಕ್ಬೇಕಾದ್ರೆ ಸಾವಕಾಶ ಹಾಕಬೇಕು ಇಲ್ಲಿ. ಯಾಕೆಂದರೆ ಡೋರು, ರಬ್ಬರು, ಪ್ಲಾಸ್ಟಿಕ್ ಐಟಮ್ ಎಲ್ಲ ನಿಮ್ಗೆ ವಾರಂಟಿ ಕೊಡೋಲ್ಲ. ಯಾಕೆಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ರಬ್ಬರ್ ಏನಾಗುತ್ತೆ, ನೀರಿನ ಹಾರ್ಡ್ನೆಸ್ಗೆ ಹಾರ್ಡ್ ಆಗುತ್ತೆ, ಮತ್ತೆ ಬ್ಲ್ಯಾಕ್ ಫಂಗಸ್ ಬರುತ್ತೆ. ಅದಕ್ಕೋಸ್ಕರ ಅದು ವಾರಂಟಿ ಇರಲ್ಲ. ಇನ್ನು ವೈರ್ ಐಟಮು ಮತ್ತು ರ್ಯಾಟ್ ಬಿಟ್ಟಿವ್ ಏನೇ ಇದ್ರೂ ವಾರಂಟಿ ಬರಲ್ಲ. ಡೋರ್ನ ಸಾವಕಾಶ ಹಾಕಿ ಸಾವಕಾಶ ತೆಗಿಬೇಕು. ಈ ರಬ್ಬರ್ನ ಎವ್ರಿ ವಾಶ್ಗೂ ಡ್ರೈಯಾಗಿ ಒರೆಸ್ಕೋಬೇಕು. ಒಂದು ಚೆನ್ನಾಗಿ ಕಾಟನ್ ಕ್ಲಾತ್ ತೊಗೊಂಡು ನೀಟಾಗಿ ವಾಶ್ ಆದ ತಕ್ಷಣ ಒರೆಸ್ಬಿಡ್ಬೇಕು ನೀಟಾಗಿ. ಅದ್ರ ಮೇಲೆ ನೀರು ಇರಬಾರ್ದು. ಓಕೆನಾ? ಅದೊಂದು. ಇನ್ನು ಇದು
ಕಾಯಿನ್ನು ಪಿನ್ನು ಬಟನ್ನು ಏನೇ ಸೇರ್ಕೊಂಡ್ರೆ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ರೀ. ಓಕೆನಾ. ಇಲ್ಲಿ ಏನು ಮಾಡ್ತೀರಿ, ಇದನ್ನು ಲೂಸ್ ಮಾಡಿದರೆ ಒಂದು 1/2 ಲೀಟರ್ ಅಷ್ಟು ವಾಟರ್ ಬರುತ್ತೆ ಈ ಥರ. ಇದು ಫುಲ್ ರಿಮೂವ್ ಮಾಡಬೇಕು. ಅದು ಫುಲ್ ರಿಮೂವ್ ಮಾಡಿದಾಗ ಕಾಯಿನ ಏನೇ ಸೇರ್ಕೊಂಡ್ರೆ ಅದು ಸೇರ್ಕೊಂಡಿರುತ್ತೆ. ಮತ್ತೆ ಹಾಕ್ಬಿಟ್ಟು ಟೇಕ್ ಮಾಡಬೇಕು. ಇದು 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ತಗೊಳ್ಳೋದು ಅಷ್ಟೇ, ಯಾವಾಗಲೇನಲ್ಲ. ಓಕೆ, ನಿಮ್ಗೆ ಯಾವಾಗ ಸಿಟ್ಟಿರುತ್ತೆ ಇದ್ರಲ್ಲಿ ಕಾಯಿನೆಲ್ಲ ಸೇರ್ಕೊಂಡಾಗ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಪಿನ್ಸ್ ಎಲ್ಲ ಇಷ್ಟಿರುತ್ತೆ. ಫಸ್ಟ್ ಅರಿವೆ ಹಾಕೊಳ್ಳಿ, ಒಂದೊಂದೇ ಸಿಂಗಲ್ ಒಳಗಡೆ ಹಾಕಿ ಅರಿವೆ ಹಾಕೊಳ್ಳಿ, ಕ್ಲೋಸ್ ಮಾಡಿ. ಇದು ಬಂದು ಲಿಕ್ವಿಡ್ ಹಾಕೋದು ಇಲ್ಲಿ, ಆಯ್ತಾ. ಇದು ಬಂದು ಕಂಫರ್ಟ್ ಡಿಟೈಲು ಅಡಿಷ್ನಲ್ಲು. ಇದು ಬಂದು ಸಾಬೂನು ಪೌಡರ್ ಹಾಕೋದು. ಸಾಬೂನು ಪೌಡರ್ ಹಾಕ್ಬೇಡಿ, ಬಾಡಿ ಎಲ್ಲ ಜಂಗಿಡೋದು ಬಿಡುತ್ತೆ. ಹಾಗಾಗಿ ಸಾಬೂನು ಪೌಡರ್ ಬೇಡ. ಇನ್ನು ಲಿಕ್ವಿಡ್ ಇಲ್ಲ ಹಾಕ್ಬಿಟ್ಟು ಅರಿವೆ ಹಾಕಿ ಲಿಕ್ವಿಡ್ ಹಾಕಿ ಕ್ಲೋಸ್ ಮಾಡಿ. ನಿಮ್ಗೆ ಯಾವ ಆಪ್ಷನ್ ಬೇಕು ನಿಲ್ಲಿಸ್ಕೊಳ್ಳಿ. ಹೊಲಿಸಿದ್ರೆ ಇದಕ್ಕೆ ಹಾಕೊಳ್ಳಿ, ಹೊಲಿಸಿಲ್ಲ ಅಂದ್ರೆ ಇದಕ್ಕೆ ಹಾಕೊಳ್ಳಿ. ನಿಲ್ಲಿಸಿದ್ರಿ ಸ್ಟಾರ್ಟ್. ಇದಲ್ಲ ಸ್ಟಾರ್ಟ್ ಆದಾಗ ಈ ಥರ ಮ್ಯೂಸಿಕ್ ಬರುತ್ತೆ, ಆಟೋಮೆಟಿಕ್ ಚಾಲು ಆಗುತ್ತೆ. ಇನ್ನು ಡೋರ್ ಓಪನ್ ಆಗಲ್ಲ. ಒಂದು ಸತಿ ಬಂದಾಯ್ತು ಅಂದ್ರೆ ಓಪನ್ ಆಗಲ್ಲ. ಅದು 15 ನಿಮಿಷ ಆದಮೇಲೆ ನಿಮಗೆ ಓಪನ್ ಆಗುತ್ತೆ. ನೀರು ಈಗ ತಗೊಳುತ್ತೆ ನೋಡಿ. ನೀವು ನಳ ಚೇಂಜ್ ಮಾಡಿಸ್ಲೇಬೇಕು, ನೀರು ಒಳಗಡೆ ಬರಲ್ಲ ಬೇಗ. ಪೂರ ಕಿಟ್ಟ ಬರ್ತೈತೆ ಏನು ಇದು ಅಂತ ನಾವು ಮಾಡಿದ್ದೆ. ಇಲ್ಲಿ ಬಿಚ್ ಡೈರೆಕ್ಟ್ ಕುಂದಿಸ್ತಾರ ಅಂದ್ರೆ ಇದ್ರದ್ದು ಬೇರೆನೇ ಬರ್ತೈತೆ ಅಂತ. ನಳ ವಾಷಿಂಗ್ ಮಿಷಿನ್ ನಳ ಹಾಕ್ಸ್ಕೋಬೇಕು. ಓಕೆನಾ, ಮಿಸ್ ಮಾಡೋಂಗಿಲ್ಲ. 2 ತಿಂಗಳ ಒಳಗಡೆ ಒಂದು ಪ್ಯಾಕೆಟ್ ಹಾಕಿ ಸ್ವಚ್ಛ ಮಾಡಿ. ಓಕೆನಾ. ಯಾಕಂದ್ರೆ ನಾವು 6 ತಿಂಗಳವರೆಗೂ ಸರ್ವಿಸಿಗೆ ಬರಲ್ಲ, ಅಲ್ಲಿವರೆಗೂ ನೀವೇ ಮಾಡ್ಕೋಬೇಕು. ಹಂಗಾಗಿ ಇದನ್ನ 2 ಬಾಟ್ಲು ಖಾಲಿಯಾಗೋವರೆಗೂ FD ಯೂಸ್ ಮಾಡಬೇಕು. ಯಾಕಂದರೆ ಡ್ರಮ್ ಒಳಗಡೆ ಇದು ಬೇರಿಂಗ್ ಎಲ್ಲ ಇರುತ್ತೆ ನೋಡಿ, ಸೆಟ್ ಆಗಬೇಕು. ನಾವು ಬೈಕ್ ಹೊಸ ತೊಗೊಂಡಾಗ ನಾವು ಸೆಟ್ ಮಾಡ್ತೀವಿ ನೋಡಿ ಸರ್, ಇಂಜಿನ್ ಕೂರ್ಲಿ ಅಂತ, ಆ ಥರ ಇದು ಸೆಟ್ ಆಗಬೇಕು. ಯಾಕಂದ್ರೆ ಬೇರೆ ಪೌಡ್ರು ಇದೆಲ್ಲ ಹಾಕ್ತೀರ ಏನಾಗ್ತದೆ, ಜಂಗಿಡ್ಬಿಟ್ಟು ಆಟೋಮೆಟಿಕ್ ಹಾಳಾಗ್ಬಿಡುತ್ತೆ ಸೆನ್ಸರ್ಗಳೆಲ್ಲ. ಇದೇ ಮಾಡುತ್ತೆ ನಿಮಗೆ ನಮ್ಮದ್ರಲ್ಲಿ ಡ್ರಮ್ ಸೆಟ್ ಮಾಡುತ್ತೆ. ಅದು ನೀಟಾಗಿ ನಿಮಗೆ ವಾಷಿಂಗ್ ಕ್ವಾಲಿಟಿ ಬರುತ್ತೆ. ಇದರಲ್ಲಿ ಸಾಲ್ಟ್ ಇರಲ್ಲ, ಮೇಯ್ನ್ ಫ್ಲೋರೈಟ್ ಇರಲ್ಲ, ಪ್ಯೂರ್ ಇರುತ್ತೆ ಲಿಕ್ವಿಡ್ ನಮ್ಮದು. ನೀವು ಹೊರಗಡೆ ತೊಗೋತಿರಲ್ಲ, ಹೊರಗಡೆ ತೊಗೊಳೋದಕ್ಕಿಂತ ಒಂದು 150 ರೂಪಾಯಿ ಸೇವ್ ಆಗುತ್ತೆ ನಿಮಗೆ ಒಂದು ಬಾಟ್ಲು ಮೇಲೆ. ನೀವು ಹೊರಗಡೆ ತೊಗೊಂಡ್ರೆ 2 ಲೀಟ್ರ್ ತೊಗೋಬೇಕು. 2 ಲೀಟ್ರ್ 1 ಬಾಟ್ಲು ಸಾಕು ನಮ್ಮದು. 25 ಸಾರಿ ವಾಶ್ ಮಾಡ್ಕೋಬೋದು 1 ಲೀಟ್ರಿಗೆ. ಓಕೆನಾ. ಇದು ಕಂಪಲ್ಸರಿ ಇದಾಗೋವರೆಗೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಸಪ್ರೇಟ್ ಚಿಕ್ಕದು ಒಂದು ಬ್ಲ್ಯಾಂಕೆಟ್ಸ್ ಇದನ್ನು ಹಾಕೋಬೋದು. ಸೋಫಾ ಕವರ್ಸು ಕರ್ಟನ್ ಎಲ್ಲ ಒಂದು 3-4 ಹಾಕೋಬೋದು. ಸೋಫಾ ಕವರ್ಸ್ ಒನ್ ಟೈಮ್ ಅಷ್ಟೇ.